ನಿಮಗೆ ಮುಖೇಶ್ ಅಂಬಾನಿ ನೋಡಿದ ತಕ್ಷಣ ಏನು ನೆನಪಾಗುತ್ತೆ? ಓ ಇವರು ರಿಲಯನ್ಸ್ ಕಂಪ್ನಿ ಓನರು ಅಂತ. ಅದೇ ರೀತಿ ರತನ್ ಟಾಟಾ ಅವ್ರು ನೋಡಿದ ತಕ್ಷಣ ಏನು ಅನ್ಸುತ್ತೆ? ಓ ಇವರು ಟಾಟಾ ಗ್ರೂಪ್ ಆಫ್ ಕಂಪ್ನಿ ಓನರು ಅಂತ. ಅದೇ ರೀತಿ ಗೌತಮ್ ಅದಾನಿ ನೋಡಿದ ತಕ್ಷಣ ಏನು ನೆನಪಾಗುತ್ತೆ? ಓ ಇವರು ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಓನರು ಅಂತ. ಅದೇ ರೀತಿ ನಾರಾಯಣ ಮೂರ್ತಿ ಅವ್ರು ನೋಡಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಓ ಇವರು ಇನ್ಫೋಸಿಸ್ ಕಂಪ್ನಿ ಓನರು ಅಂತ. ಆದರೆ ಈ ಅಂಬಾನಿ, ಅದಾನಿ, ಟಾಟಾ, ನಾರಾಯಣ ಮೂರ್ತಿ ಇವ್ರು ಯಾರೂ ಕೂಡ ಈ ಕಂಪನಿ ಓನರ್ಗಳಲ್ಲ. ಇವರೆಲ್ಲನೂ ಈ ಕಂಪನಿಯ ಪ್ರಮೋಟರ್ಗಳು. ಈ ಓನರ್ಗೂ ಮತ್ತು ಪ್ರಮೋಟರ್ಗೂ ಇರೋ ಡಿಫ್ರೆನ್ಸ್ ಏನು, ಒಂದು ಕಂಪ್ನಿಯಲ್ಲಿ ಯಾವ್ಯಾವ ರೀತಿ ಇನ್ವೆಸ್ಟರ್ಸ್ ಇರ್ತಾರೆ, ಒಂದು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನಿಮಗಿಂದ ಅರ್ಥ ಆಗಬೇಕಂದ್ರೆ ಮೊದಲು ನೀವು ಒಂದು ಕಂಪನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು. ಒಂದು ಕಂಪನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಇವಾಗ ನಾನು ನನ್ನ ಫ್ರೆಂಡ್ ಇಬ್ಬರು ಸೇರ್ಕೊಂಡು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇಬ್ಬರು 5 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. ಅಂದರೆ ಟೋಟಲ್ 10 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. ಈಗ ನನ್ನ ಹತ್ರನೂ 50% ಶೇರ್ ಇದೆ, ನನ್ನ ಫ್ರೆಂಡ್ ಹತ್ರನೂ 50% ಶೇರ್ ಇದೆ. ಇವಾಗ ನಮ್ಮ ಕಂಪ್ನಿ ಈ ವರ್ಷ 1 ಲಕ್ಷ ಲಾಭ ಮಾಡಿದೆ. ಈ 1 ಲಕ್ಷ ಲಾಭನ ನಾನು 50%, ಅವ್ನು 50% ಅಂತ ಮನೆಗೆ ತೊಗೊಂಡು ಹೋಗಲ್ಲ. ನಾವೇನು ಮಾಡ್ತೀವಿ, ಅದನ್ನು ವಾಪಸ್ ಬಿಸ್ನೆಸ್ಸಲ್ಲೇ ರೀಇನ್ವೆಸ್ಟ್ ಮಾಡ್ತೀವಿ. ಇದೇ ರೀತಿಯೇ 99% ಬಿಸ್ನೆಸ್ಗಳು ವರ್ಕ್ ಆಗೋದು. ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ವರ್ಲ್ಡಲ್ಲಿ ಎಲ್ಲರೂ ಇದೇ ರೀತಿಯೇ ಮಾಡೋದು. ಇದೇ ರೀತಿಯೇ 99% ಬಿಸ್ನೆಸ್ಗಳು ವರ್ಕ್ ಆಗೋದು. ಅದೇ ನೀವೇನಾದರೂ ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರೆ ನೀವು ಯಾವ ರೀತಿ ಮಾಡ್ತೀರಾ ಗೊತ್ತಾ? ಈ ಕಂಪ್ನಿನಲ್ಲಿ ನಿನಗೂ 50% ಶೇರ್ ಇದೆ, ನನಗೆ 50% ಶೇರ್ ಇದೆ ಅಂತ ನೀವೇನು ಮಾಡ್ತೀರಾ? ನೀನು 50,000, ಅವ್ನು 50,000, ಇಬ್ಬರು ತುಂಬಾನೇ ತೊಗೊಂಡೋಗ್ತೀರಾ. ಈ ರೀತಿ ಮಾಡೋಕೆ ಹೋಗ್ಬಾರ್ದು. ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ, ಅಥವಾ ಮುಂದೆ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಪಾರ್ಟ್ನರ್ಶಿಪ್ ಮೇಲೆ ಅಂದರೆ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ಕಂಪನಿ ಒಂದು ಸಪ್ರೇಟ್ ಎಂಟಿಟಿ ಅಂತ. ಈಗ ನೀವೇ ಬೇರೆ, ಕಂಪ್ನಿ ಬೇರೆ. ಕಂಪ್ನಿಗೆ ಒಂದು ಪಾಲಿಸಿ ಇರುತ್ತೆ, ಕಂಪ್ನಿಗೆ ಬೇರೆ ಬಿಟ್ಟು ರೆಗ್ಯುಲೇಷನು ರೂಲ್ಸ್ ಇರುತ್ತೆ. ಅದನ್ನೇ ನೀವು ಫಾಲೋ ಮಾಡಬೇಕು. ನಿಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ಲಾಗಿ ರನ್ ಆಗಬೇಕು ಅಂದರೆ ನೀವು ಇದೇ ರೀತಿ ಥಿಂಕ್ ಮಾಡಬೇಕು. ನಿಮ್ಮ ಕಂಪ್ನಿನೇ ಬೇರೆ, ನೀವೇ ಬೇರೆ. ಆ ಕಂಪ್ನಿನಲ್ಲಿ ನೀವು ಶೇರ್ ಹೋಲ್ಡರ್ಸ್ ಅಷ್ಟೇ. ನೀವು ಕೂಡ ಬೇರೆ ಎಂಪ್ಲಾಯ್ ಥರ ನೀವು ಸ್ಯಾಲ್ರಿ ಬೈ ಮಾಡಬೇಕು. ಇವಾಗ ನಿಮ್ಮ ಫ್ರೆಂಡ್ ಹತ್ರನೂ 50% ಹೋಲ್ಡಿಂಗ್ ಇದೆ, ನಿಮ್ಮ ಹತ್ರನೂ 50% ಹೋಲ್ಡಿಂಗ್ ಇದೆ. ಮತ್ತು ನಿಮ್ಮ ಕಂಪ್ನಿಯಲ್ಲಿ ಎಂಪ್ಲಾಯ್ ಕೂಡ ಇದ್ದಾರೆ. ಯಾವ ರೀತಿ ಎಂಪ್ಲಾಯ್ಗಳು ಪ್ರತಿ ತಿಂಗಳು ಸ್ಯಾಲ್ರಿ ತೊಗೋತಾರಲ್ಲ, ಅದೇ ರೀತಿಯೇ ನೀವು ಕೂಡ ಸ್ಯಾಲ್ರಿ ತೊಗೋಬೇಕು. ನೀವಷ್ಟೇ ಅಲ್ಲ, ಈ ದೊಡ್ಡ ದೊಡ್ಡ ಕಂಪ್ನಿ CEO ಸಿ ಎಫ್ ಆಗಿರ್ಬೋದು, CMD ಆಗಿರ್ಬೋದು, ಎಲ್ಲರೂ ಕೂಡ ಅವರವರ ಪೊಸಿಷನಿಗೆ ಸ್ಯಾಲ್ರಿ ತೊಗೋತಾರೆ. ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು CEO ಆಗಿದ್ದರು ಅಂದರೆ ಅವರು CEO ಪೋಸ್ಟಿಗೆ ಏನು ಸ್ಯಾಲ್ರಿ ಇರುತ್ತೆ ಅದನ್ನೇ ತೊಗೋತಾರೆ. ಅದೇ ರೀತಿ ರಿಲಯನ್ಸಲ್ಲಿ ಆಗಿರ್ಬೋದು, ಅದಾನಿ ಗ್ರೂಪಲ್ಲಿ ಆಗಿರ್ಬೋದು, ಎಲ್ಲರೂ ಕೂಡ ಅವರವರು CEO, CFO, CMD ಅಂತ ಆ ಒಂದು ಪೋಸ್ಟಿಗೆ ಸ್ಯಾಲ್ರಿ ತೊಗೋತಾರೆ. ಯಾಕಂದರೆ ಎವ್ರಿ ಟೈಮು ಶೇರ್ಸ್ನ ಸೆಲ್ ಮಾಡಿ ಅವರು ತಮ್ಮ ಫ್ಯಾಮಿಲಿ ನೋಡ್ಕೊಳಕ್ಕಾಗಲ್ಲ, ಒಂದು ಲೈಫ್ ಸ್ಟೈಲ್ ನಡೆಸೋಕ್ಕಾಗಲ್ಲ. ಎವ್ರಿ ಟೈಮು ಶೇರ್ಸ್ನ ಸೆಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ಮಾಡ್ತಿರೋ ಕೆಲಸಕ್ಕೆ ಅವರು ಸ್ಯಾಲ್ರಿ ಬೈ ಮಾಡ್ತಾರೆ. ನೀವು ಕೂಡ ಸ್ಯಾಲ್ರಿ ಬೈ ಮಾಡಬೇಕು. ಈ ರೀತಿ ಪ್ರೊಫೆಷ್ನಲಿ ಥಿಂಕ್ ಮಾಡಬೇಕು. ಸುಮ್ಮನೆ ನನ್ನ ಹತ್ರ 50% ಇದೆ, ಅವನ ಹತ್ರ 50% ಇದೆ, ಅವ್ನು ಜಾಸ್ತಿ ಸ್ಯಾಲ್ರಿ ತೊಗೋತಾನೆ, ನಾನು ಕಡಿಮೆ ಸ್ಯಾಲ್ರಿ ತೊಗೋತೇನೆ ಅಂತ ಈ ರೀತಿ ಥಿಂಕ್ ಮಾಡಬಾರ್ದು. ನೀವು ಬಿಸ್ನೆಸ್ನ ಬೆಳೆಸೋದಕ್ಕೆ ನೋಡಬೇಕು. ಇವಾಗ 1 ಲಕ್ಷ ಸೇಲ್ ಆಗ್ತಿದೆ ಅಂದರೆ ಅದನ್ನು 10 ಲಕ್ಷ ಹೆಂಗೆ ಮಾಡೋದು ನೋಡಬೇಕು. ಇವಾಗ 1 ಶಾಪ್ ಇದೆ ಅಂದರೆ ಅದನ್ನು 2 ಶಾಪ್ ಹೆಂಗೆ ಮಾಡೋದು ಅಂತ ಈ ರೀತಿ ಯೋಚನೆ ಮಾಡಬೇಕು. ನೀವು ಬಿಸ್ನೆಸ್ನ ಎಕ್ಸ್ಪಾಂಡ್ ಮಾಡೋಕ್ಕೆ ನೋಡಬೇಕು. ಅದಕ್ಕೋಸ್ಕರ ನಿಮ್ಮ ದುಡ್ಡನ್ನು ನೀವು ಪ್ರಾಫಿಟ್ನ ಶೇರ್ ಮಾಡೋ ಬದಲು ಪ್ರಾಫಿಟ್ನ ನಿಮ್ಮ ಕಂಪ್ನಿನಲ್ಲೇ ರೀಇನ್ವೆಸ್ಟ್ ಮಾಡಬೇಕು. ಅದರಿಂದ ನಿಮ್ಮ ಬಿಸ್ನೆಸ್ ಬೆಳೆಯುತ್ತೆ. ಅದೇ ರೀತಿಯೇ 99% ಎಲ್ಲ ಬಿಸ್ನೆಸ್ಗಳು ವರ್ಕ್ ಆಗುತ್ತೆ. ಅದೇ ರೀತಿ ನಿಮ್ಗೆ ಆಗಲೇ ನಾನು ಹೇಳಿದೆ, ಈ ಇನ್ಫೋಸಿಸ್ ನಾರಾಯಣ ಮೂರ್ತಿ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಅದಾನಿ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಇವರೆಲ್ಲನೂ ಆ ಕಂಪ್ನಿಗಳ ಓನರ್ ಅಲ್ಲ ಅಂತ. ಯಾಕಲ್ಲ ಅಂದರೆ ಇವರು ಆ ಕಂಪ್ನಿಗಳ ಓನರ್ ಅಲ್ಲ, ಇವರು ಪ್ರಮೋಟರ್ ಆಗಿರ್ತಾರೆ. ಎಲ್ಲರೂ ಓನರೇ. ಈಗ ನಾನು 1 ಶೇರ್ ಬೈ ಮಾಡಿದನು ಓನರು, 100 ಶೇರ್ ಬೈ ಮಾಡಿದನು ಓನರು, 10,000 ಶೇರ್ ಬೈ ಮಾಡಿದನು ಓನರು, ಎಲ್ಲರೂ ಓನರ್ಸೇ. ಈಗ ಒಂದು ಕಂಪ್ನಿ ಓನರ್ ಯಾರು ಅಂತ ಕೇಳಿದ್ರೆ ಶೇರ್ ಹೋಲ್ಡರ್ಸ್ ಎಲ್ಲರೂ ನಾನು ಓನರ್ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರನೇ ಅವ್ರನ್ನ ಓನರಿಂದ ಒಂದು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ, ಓನರಿಂದ ಅವರು ಡಿಫ್ರೆಂಟಾಗಿ ಅವ್ರಿಗೊಂದು ಬೇರೆ ಹೆಸರು ಬೇಕಲ್ಲ. ಯಾಕಂದರೆ ಅವ್ರು ಎಲ್ಲರ ಥರ ಬರೀ ಓನರ್ ಮಾತ್ರ ಅಲ್ಲ, ಆ ಕಂಪ್ನಿನ ಪ್ರಮೋಟ್ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಅವ್ರನ್ನ ನಾವು ಪ್ರಮೋಟರ್ ಅಂತ ಕರಿತೀವಿ. ಅಂದರೆ ಅವರು ಸ್ಟಾರ್ಟಿಂಗ್ ಡೇಯಿಂದನೇ ಕಂಪ್ನಿ ಶುರು ಮಾಡಿರ್ತಾರೆ, ಕಂಪ್ನಿನ ಪ್ರಮೋಟ್ ಮಾಡಿರ್ತಾರೆ, ಕಂಪ್ನಿನ ಇಷ್ಟು ವರ್ಷ ಬೆಳೆಸ್ಕೊಂಡ್ಬಂದಿರ್ತಾರೆ, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಅವ್ರನ್ನ ನಾವು ಬರೀ ಓನರ್ ಅಂತ ಕರೆಯಲ್ಲ, ಅವ್ರನ್ನ ನಾವು ಪ್ರಮೋಟರ್ ಅಂತ ಕರಿತೀವಿ. ಈಗ ಓನರ್ ಅಂದರೆ ಎಲ್ಲರೂ ಓನರು, ನಾವೆಲ್ಲರೂ ಶೇರ್ ಹೋಲ್ಡರ್ಸ್ ಏನು ಇರ್ತೀವಲ್ಲ, ಎಲ್ಲರೂ ಓನರು. ನಾವೆಲ್ಲ ಶೇರ್ ಹೋಲ್ಡರ್ಸ್ ನಮಗೆ ಎಷ್ಟು ಅಧಿಕಾರ ಇರುತ್ತೆ, ಎಲ್ಲರಿಗೂ ಅಷ್ಟೇ ಅಧಿಕಾರ ಇರುತ್ತೆ. 1 ಶೇರ್ ತೊಗೊಂಡವನಿಗೂ ಅಷ್ಟೇ ಅಧಿಕಾರ ಇರುತ್ತೆ, 100 ಶೇರ್ ತೊಗೊಂಡವನಿಗೂ ಅಷ್ಟೇ ಅಧಿಕಾರ ಇರುತ್ತೆ. ಆದರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರಿಗೆ ಜಾಸ್ತಿ ಅಧಿಕಾರ ಇರುತ್ತೆ. ಯಾಕಂದರೆ ಅವ್ರ ಹತ್ರ ಹೋಲ್ಡಿಂಗ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಕಂಪ್ನಿಯಲ್ಲಿ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಹತ್ರ ಹೋಲ್ಡಿಂಗ್ ಕಡಿಮೆ ಇದೆ ಅವ್ರು ಕಂಪೇರ್ ಮಾಡಿದ್ರೆ, ಅದಕ್ಕೋಸ್ಕರ ನಾವು ಆ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಖುದ್ದು ಅವರೇ ಕಂಪ್ನಿ ನಡೆಸ್ತಾರೆ. ನಾವೇನು ಮಾಡ್ತೀವಿ, ಜಸ್ಟ್ ನನ್ನ ಕಂಪ್ನಿ ನಡೆಸೋಕೆ ಗೊತ್ತಾಗಲ್ಲ, ಆ ಕಂಪ್ನಿ ಯಾವ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಾಗಲ್ಲ, ಅದು ಹೆಂಗೆ ಮಾಡಬೇಕಂತ ನನಗೆ ಗೊತ್ತಿಲ್ಲ. ನಾನೇನು ಮಾಡ್ತೀನಿ, ಸುಮ್ಮನೆ ದುಡ್ಡು ಇನ್ವೆಸ್ಟ್ ಮಾಡಿ ಸುಮ್ಮನೆ ಕೂತ್ಕೋತೀನಿ. ಅದಕ್ಕೋಸ್ಕರ ನನ್ನ ಶೇರ್ ಹೋಲ್ಡರ್ಸ್ ಅಂತ ಕರೀತಾರೆ, ನನ್ನ ಓನರ್ ಅಂತ ಕರೀತಾರೆ. ಆದರೆ ಅವರು ಶೇರ್ ಹೋಲ್ಡರ್ಸ್ ಆಗಿರ್ತಾರೆ ಮತ್ತು ಪ್ರಮೋಟರ್ ಕೂಡ ಆಗಿರ್ತಾರೆ. ಯಾಕಂದರೆ ಆ ಕಂಪ್ನಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಇಷ್ಟೇ ಡಿಫ್ರೆನ್ಸು. ಅದೇ ರೀತಿ ನೀವು ಯಾವುದಾದ್ರೂ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಪ್ರಮೋಟರ್ ಹೋಲ್ಡಿಂಗು ಜಾಸ್ತಿ ಇರಬೇಕು. ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇದೆ ಅಂದರೆ ಅದನ್ನು ನಾವು ಸ್ಕಿನ್ ಇನ್ ದ ಗೇಮ್ ಅಂತ ಕರಿತೀವಿ. ಸ್ಕಿನ್ ಇನ್ ದ ಗೇಮ್ ಏನಂದರೆ, ಇವಾಗ ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಹತ್ರ 80% ಶೇರ್ ಹೋಲ್ಡಿಂಗ್ ಇದೆ. ಇನ್ನು 20% ಶೇರ್ ಹೋಲ್ಡಿಂಗ್ನ ನಾನು ಮಾರ್ಕೆಟಲ್ಲಿ ಬಿಟ್ಟಿದ್ದೀನಿ, ಅದನ್ನು ಪಬ್ಲಿಕ್ ಬೈ ಮಾಡಿದ್ದಾರೆ. ಇವಾಗ
ಏನಾದರೂ ನನ್ನ ಕಂಪ್ನಿ ಮೇಲೋದ್ರೆ, ನಾನು ಬಿಸ್ನೆಸ್ ಚೆನ್ನಾಗಿ ಮಾಡಿ ನನ್ನ ಕಂಪ್ನಿ ಮೇಲೋದ್ರೆ ನಂದು 80% ಶೇರ್ ಹೋಲ್ಡಿಂಗು ಮೇಲೋಗುತ್ತೆ. ಅದೇ ಪಬ್ಲಿಕ್ ಇನ್ವೆಸ್ಟ್ ಮಾಡಿರ್ತಾರಲ್ಲ 20% ಅದು ಕೂಡ ಮೇಲೋಗುತ್ತೆ. ಅದೇ ಏನಾದರೂ ನನ್ನ ಕಂಪ್ನಿ ಬಿಸ್ನೆಸ್ ಚೆನ್ನಾಗಿ ಮಾಡಿ ನನ್ನ ಕಂಪ್ನಿ ಮುಳುಗೋದ್ರೆ ನಂದು 80% ದುಡ್ಡು ಮುಳುಗೋಗುತ್ತೆ. ಅದೇ ರೀತಿ ಶೇರ್ ಹೋಲ್ಡರ್ಸ್ 20% ಏನು ಬೈ ಮಾಡಿರ್ತಾರೆ ಪಬ್ಲಿಕ್ಕು, ಅವ್ರದ್ದು ಮುಳುಗೋಗುತ್ತೆ. ಆದರೆ ಅವ್ರಿಗೂ ನನಗೆ ಇರೋ ಡಿಫ್ರೆನ್ಸ್ ಏನು ಹೇಳಿ, ಅವ್ರು ಬೇರೆ ಬೇರೆ ಕಂಪ್ನಿಯಲ್ಲೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಜಸ್ಟ್ 20% ಎಲ್ಲರೂ ಬೈ ಮಾಡಿರ್ತಾರೆ. ನನ್ನ ಒಬ್ಬನ ಹತ್ರ ಮಾತ್ರ 80% ಇದೆ. ಇವಾಗ ಮುಳುಗೋದ್ರೆ ಯಾರು ಮುಳುಗೋಗ್ತಾರೆ? 80% ಶೇರ್ ಹೋಲ್ಡಿಂಗ್ ನನ್ನ ಹತ್ರ ಇದೆ ಅಂದರೆ ನಾನೇ ಪೂರ್ತಿಯಾಗಿ ಮುಳುಗೋಗ್ತೀನಿ. ಯಾಕಂದರೆ ಇದನ್ನೇ ನಾವು ಸ್ಕಿನ್ನಿಂದ ಗೇಮ್ ಅಂತ ಕರಿತೀವಿ. ಇವಾಗ ನನ್ನ ಫೋಕಸ್ ಎಲ್ಲಿರುತ್ತೆ? ಕಂಪ್ನಿ ಬೆಳೆಸೋದ್ರ ಕಡೆ ನನ್ನ ಫೋಕಸ್ ಇರುತ್ತೆ. ಯಾಕಂದರೆ ನನ್ನ ಎಂಟೈರ್ ದುಡ್ಡು ಇದೇ ಕಂಪ್ನಿ ಮೇಲೆ ಇದೆ, ಇದು ಒಂದೇ ಕಂಪ್ನಿ ಮೇಲೆ ಇದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಬಿಸ್ನೆಸ್ ಮುಳುಗೋಕೆ ಬಿಡಲ್ಲ, ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಈ ಬಿಸ್ನೆಸ್ನ ಗ್ರೋ ಮಾಡೋಕ್ಕೆ ಶುರು ಮಾಡ್ತೀನಿ. ಬರೀ ಈ ಬಿಸ್ನೆಸ್ನ ಬೆಳೆಸೋದ್ರ ಕಡೆ ನಾನು ಯೋಚನೆ ಮಾಡ್ತೀನಿ. ಅದರಿಂದ ಏನಾಗುತ್ತೆ, ಎಂಡ್ ಆಫ್ ದ ಡೇ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ, ನನ್ನ ಬಿಸ್ನೆಸ್ ಕೂಡ ಮೇಲೆ ಹೋಗುತ್ತೆ. ನಾನು ದುಡ್ಡು ಮಾಡ್ತೀನಿ, ನಾನು ನಂಬಿ ದುಡ್ಡು ಹಾಕ್ತೋರು ದುಡ್ಡು ಮಾಡ್ತಾರೆ. ಇದನ್ನೇ ನಾವು ಸ್ಕಿನ್ನಿಂದ ಗೇಮ್ ಅಂತ ಕರೆಯೋದು. ಯಾವ ಕಂಪ್ನಿನಲ್ಲಿ ಪ್ರಮೋಟ್ ಹೋಲ್ಡಿಂಗ್ ಜಾಸ್ತಿ ಇರುತ್ತೆ ಆ ಕಂಪ್ನಿಯಲ್ಲಿ ಸ್ಕಿನ್ನಿಂದ ಗೇಮ್ ಇದೆ ಅಂತ ಅರ್ಥ. ಅಂದರೆ ಮುಳುಗೋದ್ರೆ ಪ್ರಮೋಟ್ರ್ ಮುಳುಗೋಗ್ತಾನೆ, ಮೇಲೋದ್ರೆ ಪ್ರಮೋಟ್ರ್ ಮೇಲೆ ಹೋಗ್ತಾನೆ, ನಾವು ಮೇಲೆ ಹೋಗ್ತೀವಿ. ನೀವು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಮಿನಿಮಮ್ 50% ಶೇರ್ ಹೋಲ್ಡಿಂಗ್ ಆದರೂ ಆ ಕಂಪ್ನಿಯಲ್ಲಿ ಪ್ರಮೋಟರ್ ಇರಬೇಕು. ಲಾರ್ಜ್ ಕ್ಯಾಪಲ್ಲಿ ಇಲ್ಲದೇ ಇದ್ರೂ ನಡೆಯುತ್ತೆ. ಯಾಕಂದರೆ ಇನ್ಫೋಸಿಸ್ಸು, TCS ಅಂತ ಇಂಥ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಪ್ರಮೋಟ್ ಹೋಲ್ಡಿಂಗ್ ಜಾಸ್ತಿ ನೋಡೋಕ್ಕೆ ಸಿಗಲ್ಲ. ಯಾಕಂದರೆ ಆಲ್ರೆಡಿ ಅವು ದೊಡ್ಡ ಕಂಪ್ನಿಗಳಾಗಿರ್ತವೆ. ನಿಮ್ಗೆ ಬೇಕಂದರೆ ನಾನು ತೋರಿಸ್ತೀನಿ. ಅದೇ ನೀವೇನಾದರೂ ಮಿಡ್ ಆ್ಯಂಡ್ ಸ್ಮಾಲ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಅಂದರೆ ಮಿನಿಮಮ್ ಪ್ರಮೋಟ್ ಹೋಲ್ಡಿಂಗ್ 50% ಇರಬೇಕು. ಅಂದರೆ ಇದು ಪ್ರಮೋಟ್ರು ತನ್ನ ಬಿಸ್ನೆಸ್ ಮೇಲೆ ಎಷ್ಟು ಟ್ರಸ್ಟ್ ಇದೆ, ಅವನಿಗೆ ನಂಬಿಕೆ ಇದೆಯಾ ಇಲ್ವಾ ಅನ್ನೋದು ನಮಗೊಂದು ಇಂಡಿಕೇಟ್ ಮಾಡುತ್ತೆ. ಪ್ರಮೋಟ್ ಹೋಲ್ಡಿಂಗ್ ಜಾಸ್ತಿ ಇದೆ ಅಂದರೆ ಅವನ ಹತ್ರನೇ ಜಾಸ್ತಿ ಶೇರ್ಗಳಿದೆ ಅಂದರೆ ಅವನಿಗೆ ಈ ಬಿಸ್ನೆಸ್ ಮೇಲೆ ಕಾನ್ಫಿಡೆನ್ಸ್ ಇದೆ, ನಾನು ಈ ಬಿಸ್ನೆಸ್ನ ನಾಳೆ ದಿನ ಬೆಳೆಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಪ್ರಮೋಟ್ ಹೋಲ್ಡಿಂಗ್ ಒಂದೇ ನೋಡಿ ಕಂಪ್ನಿ ಬೈ ಮಾಡೋದಲ್ಲ, ಜಸ್ಟ್ ಇದೊಂದು ಎಕ್ಸಾಂಪಲ್, ಇದು ಒಂದನ್ನು ಪ್ಯಾರಾಮೀಟರ್ ಆಗಿ ತೊಗೊಳ್ಳಿ. ಇವಾಗ ಸುಮ್ಮನೆ ಒಂದು ಕಂಪ್ನಿ ನೋಡೋಣ. ನಾನು ಸುಮ್ಮನೆ ಇಲ್ಲಿ ಬ್ರಿಟಾನಿಯಾ ಅಂತ ಹೊಡೆದಿದ್ದೀನಿ. ಬ್ರಿಟಾನಿಯಾ ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ? 50% ಶೇರ್ ಹೋಲ್ಡಿಂಗ್ ಬ್ರಿಟಾನಿಯಾ ಕಂಪ್ನಿಯಲ್ಲಿ ಅವರು ಪ್ರಮೋಟರ್ದೇ ಇದೆ. 50% ಶೇರ್ ಹೋಲ್ಡಿಂಗ್ ಇದೆ. ನಾನು ನಿಮ್ಗೆ ಅವಾಗಲೇ ಹೇಳಿದೆ ಇನ್ಫೋಸಿಸಲ್ಲಿ ಕಡಿಮೆ ಇರುತ್ತೆ ಅಂತ. ಇನ್ಫೋಸಿಸಲ್ಲಿ ನೋಡೋಣ, ಇನ್ಫೋಸಿಸಲ್ಲಿ ಎಷ್ಟಿದೆ ಅಂದರೆ ಇನ್ಫೋಸಿಸಲ್ಲಿ ನೋಡಿ ಬರೀ 14% ಮಾತ್ರ ಪ್ರಮೋಟ್ ಹೋಲ್ಡಿಂಗ್ ಇದೆ. ನಾನು ಅವಾಗಲೇ ಹೇಳಿದೆ ಮಿನಿಮಮ್ 50% ಆದರೂ ಇರಬೇಕು ಪ್ರಮೋಟ್ ಹೋಲ್ಡಿಂಗ್ ಅಂತ. ಅದೆಲ್ಲಿ ಸ್ಮಾಲು ಮತ್ತು ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ. ಅದೇ ಏನಾದರೂ ನೀವು ಲಾರ್ಜ್ ಕ್ಯಾಪಿಗೆ ಬರ್ತೀರಾ ಅಂದರೆ ಅಲ್ಲಿ ಪ್ರಮೋಟ್ ಹೋಲ್ಡಿಂಗ್ ಜಾಸ್ತಿ ನೋಡೋಕ್ಕೆ ಸಿಗಲ್ಲ. ಅಲ್ಲಿ FI ಮತ್ತು DI ಜಾಸ್ತಿ ಹೋಲ್ಡ್ ಮಾಡ್ತಾ ಇರ್ತಾರೆ. ಇಂಥ ಕಂಪ್ನಿಗಳನ್ನ ನಾವು ಪ್ರೊಫೆಷ್ನಲಿ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಕರಿತೀವಿ. ಅಂದರೆ ಪ್ರೊಫೆಷ್ನಲಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಇವಾಗ ಕಂಪನಿ ಪ್ರಮೋಟರ್ದು ಕಡಿಮೆ ಇದೆ ಅಂದ ತಕ್ಷಣ ಅದು ಕೆಟ್ಟ ಕಂಪ್ನಿ ಅಂತ ಅಲ್ಲ. ಕೆಟ್ಟ ಕಂಪ್ನಿ ಆಗಿದ್ದರೆ ಈ ಸ್ಮಾಲ್ ಕ್ಯಾಪಿಂದ ಇಷ್ಟೊಂದು ಲಾರ್ಜ್ ಕ್ಯಾಪ್ವರೆಗೂ ಅದು ಬರ್ತಿರಲಿಲ್ಲ. ಆ ಕಂಪ್ನಿನ ಪ್ರೊಫೆಷ್ನಲಿ ಮ್ಯಾನೇಜ್ ಮಾಡೋಕೆ ಕೊಟ್ಟಿದ್ದಾರೆ ಅಂತ ಅರ್ಥ. ಪ್ರೊಫೆಷ್ನಲಿ ಅಂದರೆ ಇದು ಕೆಳಗಡೆ ಇದೆ ನೋಡಿ FI ಅಂತ. FI ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ. ಅಂದರೆ ಫಾರಿನ್ನಲ್ಲಿರೋ, ಹೊರಗಡೆ ದೇಶದಲ್ಲಿರೋ AMC ಕಂಪ್ನಿಗಳು. AMC ಅಂದರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳಾಗಿರ್ಬೋದು. ಮತ್ತು ಬ್ಲ್ಯಾಕ್ ರಾಕ್ ಆಗಿರ್ಬೋದು. ಬ್ಲ್ಯಾಕ್ ರಾಕ್ ಕಂಪ್ನಿನೂ ಒಂದು ದೊಡ್ಡ AMC, ಜಗತ್ತಿನಲ್ಲೇ ಅತಿ ದೊಡ್ಡ AMC ಅದು ಮ್ಯೂಚುವಲ್ ಫಂಡ್ ಕಂಪ್ನಿ ಬ್ಲ್ಯಾಕ್ ರಾಕು. ಅದೇ ರೀತಿ JP ಮಾರ್ಗನ್ನು ಮತ್ತು ಬೇರೆ ಬೇರೆ ದೇಶದಲ್ಲಿ US ಅಲ್ಲಿರುವಂಥ ಪೆನ್ಷನ್ ಕಂಪ್ನಿಗಳು, ಅಂದರೆ ಗೌರ್ಮೆಂಟಿಗೆ ಎಂಪ್ಲಾಯಿಗಳು ಪೆನ್ಷನ್ ಕೊಡುವಂಥ ಕಂಪ್ನಿಗಳಿರುತ್ತೆ ಅವು, ಮತ್ತು ಇನ್ಶೂರೆನ್ಸ್ ಕಂಪ್ನಿಗಳು, ಇವರೆಲ್ಲನೂ ಇನ್ವೆಸ್ಟ್ ಮಾಡಿರ್ತಾರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ಇದನ್ನು ನಾವು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅಂದರೆ ಅವರು ಪಬ್ಲಿಕ್ ದುಡ್ಡನ್ನು, ಆ ದೇಶದ ಪಬ್ಲಿಕ್ ದುಡ್ಡನ್ನು ತೊಗೊಂಬಂದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅವರನ್ನು ನಾವು FIS ಅಂತ ಕರಿತೀವಿ. ಈ ಕಂಪ್ನಿಯಲ್ಲಿ ಇನ್ಫೋಸಿಸಲ್ಲಿ FIS ಹೋಲ್ಡಿಂಗ್ ಎಷ್ಟಿದೆ? 31% ಹೋಲ್ಡಿಂಗ್ ಅವ್ರದ್ದೇ ಇದೆ. ಅದೇ ರೀತಿ ಕೆಳಗಡೆ ಬಂದರೆ DIS ಅಂತಿದೆ. DIS ಅಂದರೆ ಡೊಮ್ಯಾಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ. ಆವಾಗಲೇ ನಾವೇನು ಮಾಡಿದ್ವಿ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನೋಡಿದ್ವಿ. ಇದು ಡೊಮ್ಯಾಸ್ಟಿಕ್ ಅಂದರೆ ನಮ್ಮ ಇಂಡಿಯಾದಲ್ಲಿರೋ ಮ್ಯೂಚುವಲ್ ಫಂಡ್ ಕಂಪ್ನಿಗಳು, HDFC ಮ್ಯೂಚುವಲ್ ಫಂಡ್ ಕಂಪ್ನಿ ಆಗಿರ್ಬೋದು, ನಿಪಾನ್ ಇಂಡಿಯಾ ಆಗಿರ್ಬೋದು, ಕಾಂಟ್ ಆಗಿರ್ಬೋದು, ಈ ರೀತಿ ಇವೆಲ್ಲ ಮ್ಯೂಚುವಲ್ ಫಂಡ್ ಕಂಪ್ನಿಗಳಿದೆಯಲ್ಲ ಈ ಕಂಪ್ನಿಗಳು. ಅದೇ ರೀತಿ ಇನ್ಶೂರೆನ್ಸ್ ಕಂಪ್ನಿ LIC ಇದೆಯಲ್ಲ, LICನೂ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಮತ್ತು ಪೆನ್ಷನ್ ಸ್ಕೀಮ್ಗಳು, ನೀವು NPS, PPF ಇವನ್ನೆಲ್ಲ ಪೆನ್ಷನ್ ಸ್ಕೀಮ್ಗಳು ನೋಡ್ತಿರಲ್ಲ, ಅವರೆಲ್ಲ ಏನು ಮಾಡ್ತಾರೆ, ಅವರು ಸ್ಟಾಕ್ ಮಾರ್ಕೆಟ್ ಅಂತಂದು ಇನ್ವೆಸ್ಟ್ ಮಾಡ್ತಾರೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ರೆ, ನೀವು LIC ಬಾಂಡ್ ಬೈ ಮಾಡ್ತೀರಾ, ಅವ್ನು ನಿಮ್ಗೆ ಬಾಂಡಿಗೆ 1%, 2% ಅಂತ ಇಂಟ್ರೆಸ್ಟ್ ಹಾಕ್ಬಿಟ್ಟು ಕೊಡ್ತಾನೆ. ಅವ್ನು ಎಲ್ಲಿಂದ ಕೊಡ್ತಾನೆ? ಅವನು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಅವನು ಜಾಸ್ತಿ ರಿಟರ್ನ್ ತೆಗಿತಾನೆ, 15-20% ರಿಟರ್ನ್ ತೆಗೆದು ನಿಮಗೆ 1%, 2% ಅಂತ ಕೊಡ್ತಾನೆ. ಯಾಕಂದರೆ ಅವ್ನು ರಿಸ್ಕ್ ತೊಗೊಂಡಿದ್ದಾನೆ. ಇದನ್ನು ನಾವು DIS ಅಂತ ಕರಿತೀವಿ, ಡೊಮ್ಯಾಸ್ಟಿಕ್ ಇನ್ಸ್ಟಿಟ್ಯೂಷನಲ್. ಅಂದರೆ ಇವರು ಕೂಡ ಪಬ್ಲಿಕ್ ದುಡ್ಡನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಪಬ್ಲಿಕ್ಕಿಂದ ದುಡ್ಡು ಇಸ್ಕೊಂಡು ಇನ್ವೆಸ್ಟ್ ಮಾಡುತ್ತೆ. ಇನ್ಶೂರೆನ್ಸ್ ಕಂಪ್ನಿನೂ ಪಬ್ಲಿಕ್ಕಿಂದ ದುಡ್ಡು ಇಸ್ಕೊಂಡು ಇನ್ವೆಸ್ಟ್ ಮಾಡುತ್ತೆ. ಬ್ಯಾಂಕ್ಗಳು ಕೂಡ ಪಬ್ಲಿಕ್ಕಿಂದ ದುಡ್ಡು ಇಸ್ಕೊಂಡು ಅವರು ಕೂಡ ಬ್ಯಾಂಕ್ ಅವರು ಇನ್ವೆಸ್ಟ್ ಮಾಡ್ತಾರೆ. ಈ ರೀತಿ ಇಲ್ಲಿ ಪ್ರಮೋಟರ್ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಇವೆಲ್ಲನೂ ಪ್ರೊಫೆಷ್ನಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋ ಕಂಪ್ನಿಗಳು. ಇವು ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಮತ್ತು FIDIS ಇದಾರಲ್ಲ, ಇವರೇ ಡಿಸೈಡ್ ಮಾಡ್ತಾರೆ ಯಾರು ಕಂಪ್ನಿ CEO ಆಗಬೇಕು, CFO ಯಾರಾದರೂ ಆಗಬೇಕು, ಮತ್ತು CMD ಯಾರಾಗಬೇಕು ಅಂತ ಪ್ರತಿಯೊಂದನ್ನು ಇವರೇ ಡಿಸೈಡ್ ಮಾಡ್ತಾರೆ. ಇವು ಡಿಸಿಷನು ಅಷ್ಟು ರೈಟ್ ಆಗಿರುತ್ತೆ. ಫ್ಯಾಮಿಲಿ ಬಿಸ್ನೆಸ್ಸಲ್ಲಾದರೆ ಏನಾಗುತ್ತೆ, ನನ್ನ ಮಗನೇ CFO ಆಗಬೇಕು, ನನ್ನ ಮಗಳೇ CEO ಆಗಬೇಕು ಅಂತ ಈ ರೀತಿ ಅಲ್ಲೊಂದು ಇನ್ಫ್ಲೂಯೆನ್ಸ್ ಇರುತ್ತೆ, ಪ್ರಮೋಟರ್ ಇನ್ಫ್ಲೂಯೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಯಾರು ಡಿಸರ್ವ್ ಇರ್ತಾರೆ ಅವ್ರಿಗೆ ಚಾನ್ಸ್ ಸಿಗಲ್ಲ. ಅದೇ ರೀತಿ ಪ್ರೊಫೆಷ್ನಲಿ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಯಾರಿಗೂ ಸೆಂಟಿಮೆಂಟ್ ಇರಲ್ಲ, ಇವನಾಗಬೇಕು ಅವನಾಗಬೇಕು ಅಂತ. ಆ ಸ್ಥಾನಕ್ಕೆ ಯಾರು ಡಿಸರ್ವ್ ಇರ್ತಾರೆ ಅವ್ರನ್ನೇ ತೊಗೊಂಬಂದು ಕೂರಿಸ್ತಾರೆ. ಯಾರು ಚೆನ್ನಾಗಿ ಕಂಪ್ನಿನ ನಡ್ಸ್ಕೊಂಡು ಹೋಗುವಂಥ ಎಬಿಲಿಟಿ ಇದೆ, ಕೆಪಾಬಿಲಿಟಿ ಇದೆ, ಅವ್ರನ್ನೇ ತಂದು ಇಂಥ ಸೀಟ್ ಮೇಲೆ ಕುಂದಿರ್ಸ್ತಾರೆ, ಈ ಪೊಸಿಷನಲ್ಲಿ ಕುಂದಿರ್ಸ್ತಾರೆ. ಇವ್ರ ಡಿಸಿಷನ್ ಅಷ್ಟು ರೈಟ್ ಆಗಿರುತ್ತೆ. ಮತ್ತು ಇವ್ರು ಯಾರು ಬೇಕಂದ್ರೆ ಯಾವಾಗ ಬೇಕಂದ್ರೆ ತೆಗೆದಾಕ್ಬೋದು. ಈಗ CEO ಆಗಿದ್ದಾನೆ ಅಂದರೆ ಅವ್ನು ಹೆಂಗೆ ಬೇಕಂಗೆ ಆಟ ಆಡಕ್ಕೆ ಬರಲ್ಲ. ಅಲ್ಲಿ ಬೋರ್ಡ್ ಮೆಂಬರ್ಸ್ ಇರ್ತಾರೆ. ಬೋರ್ಡಲ್ಲಿ 51% ಶೇರ್ ಹೋಲ್ಡಿಂಗ್ ಯಾರ್ದಿರುತ್ತಲ್ಲ ಅವರನ್ನೇ
ಕಂಪ್ನಿ ಮೇಲೆ ಡಿಸೈಡ್ ಮಾಡೋದು ಯಾರು CFO ಆಗಬೇಕು, ಯಾರು CEO ಆಗಬೇಕು, ಯಾರು CMD ಆಗಬೇಕು ಅಂತ ಪ್ರತಿಯೊಂದನ್ನು ಬೋರ್ಡಲ್ಲಿ ಡಿಸೈಡ್ ಮಾಡ್ತಾರೆ. ಬೋರ್ಡಲ್ಲಿ 51% ಶೇರ್ ಹೋಲ್ಡಿಂಗ್ ಯಾರ್ದಿರುತ್ತೆ ಅವ್ರದ್ದೇ ಫೈನಲ್ ಡಿಸಿಷನ್. ಅವ್ರು ಏನು ಡಿಸೈಡ್ ಮಾಡ್ತಾರೋ ಕಂಪ್ನಿಯಲ್ಲಿ ಅದೇ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕೆಳಗಡೆ ಬಂದರೆ ಗೌರ್ಮೆಂಟ್ ಅಂದರೆ ಏನು ಹೇಳಿ, ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ವೆಸ್ಟ್ ಮಾಡ್ತಾರೆ ಗೌರ್ಮೆಂಟ್ ಥ್ರೂ. ಅಂದರೆ ಗೌರ್ಮೆಂಟಲ್ಲಿ ನಾವು ಏನೇ ಇನ್ವೆಸ್ಟ್ ಮಾಡಿದ್ರು ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೆಳಗಡೆ ಬರುತ್ತೆ. ಗೌರ್ಮೆಂಟ್ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಗೌರ್ಮೆಂಟ್ ಕೂಡ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದರೆ ಪಬ್ಲಿಕ್ ಇದೆ. ಪಬ್ಲಿಕ್ ಅಂದರೆ ನೀವು 1 ಶೇರ್ ಬೈ ಮಾಡೋದು, 10 ಶೇರ್ ಬೈ ಮಾಡೋದು, 100 ಶೇರ್ ಬೈ ಮಾಡೋದು ಮಾಡ್ತೀವಲ್ಲ ನಾವೆಲ್ಲನೂ. ಅಂದರೆ ನಾವು ಯಾವುದೇ ರೀತಿ ಪಬ್ಲಿಕ್ ದುಡ್ಡು ಇಸ್ಕೊಂಡು ಇನ್ವೆಸ್ಟ್ ಮಾಡ್ತಾ ಇಲ್ಲ. ನನ್ನ ಹತ್ರ ದುಡ್ಡಿದೆ, ನಾನು ಓನ್ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ನಾವು ಪಬ್ಲಿಕ್ ಅಂತ ಕರಿತೀವಿ. ರಾಕೇಶ್ ಜುನ್ಜುನ್ವಾಲಾನು ಕೂಡ ಪಬ್ಲಿಕ್, ಯಾಕಂದರೆ ಅವರು ತಮ್ಮ ಓನ್ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಡಿವಿಜುವಲ್ ಆಗಿ ನಮ್ಮ ದುಡ್ಡನ್ನು ನಾವು ಇನ್ವೆಸ್ಟ್ ಮಾಡ್ತೀವಲ್ಲ, ಇದನ್ನು ನಾವು ಪಬ್ಲಿಕ್ ಅಂತ ಕರಿತೀವಿ. ಸೊ ಈ ಶೇರ್ ಹೋಲ್ಡಿಂಗಲ್ಲಿ 4 ಥರ ಬಂತು. ಒಂದು ಪ್ರಮೋಟರ್ ಶೇರ್ ಹೋಲ್ಡಿಂಗು, ಇನ್ನೊಂದು FII ಶೇರ್ ಹೋಲ್ಡಿಂಗು, ಇನ್ನೊಂದು DII ಶೇರ್ ಹೋಲ್ಡಿಂಗು, 4ನೇದು ಗೌರ್ಮೆಂಟ್ ಶೇರ್ ಹೋಲ್ಡಿಂಗು, 5ನೇದು ಪಬ್ಲಿಕ್ ಶೇರ್ ಹೋಲ್ಡಿಂಗ್. ಈ ರೀತಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇರುತ್ತೆ. ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ಅರ್ಥ ಆಗಿಲ್ಲ ಅಂದರೆ ಇದನ್ನೇ ವಾಪಸ್ ನೋಡಿ, ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ವಿಡಿಯೋನ ವಾಪಸ್ ಮೊದಲಿನಿಂದ ನೋಡಿ, ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅದೇ ರೀತಿ ಮೊನ್ನೆ ನನ್ನ ಫ್ರೆಂಡ್ ನನಗೆ ಕೇಳ್ತಾ ಇದ್ದ, ಝೊಮ್ಯಾಟೋನಲ್ಲಿ ಪ್ರಮೋಟರ್ ಇಲ್ಲ, ಹೆಂಗೆ ನಡೀತಾ ಇದೆ ಕಂಪ್ನಿ ಅಂತ. ನೀವು ಝೊಮ್ಯಾಟೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ತೆಗೆದು ನೋಡಿ. ಝೊಮ್ಯಾಟೋನಲ್ಲಿ ಪ್ರಮೋಟರ್ ಇಲ್ಲ, ಬರೀ FII ಮತ್ತು DIIಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. FII ಎಷ್ಟಿದೆ ಶೇರ್ ಹೋಲ್ಡಿಂಗು 42% ಇದೆ, DIIಸ್ದು 26% ಶೇರ್ ಹೋಲ್ಡಿಂಗ್ ಇದೆ. ಅಂದರೆ ಇವರಿಬ್ಬರದು ಕೂಡಿಸಿದ್ರೆ ಆಲ್ಮೋಸ್ಟ್ 68% ಶೇರ್ ಹೋಲ್ಡಿಂಗು FII ಮತ್ತು DIIಸ್ ಕಡೆನೇ ಇದೆ. ಅದಕ್ಕೋಸ್ಕರನೇ ಇವರೇ ಡಿಸೈಡ್ ಮಾಡ್ತಾರೆ ಕಂಪ್ನಿ CEO ಯಾರು ಆಗಬೇಕು, CFO ಯಾರು ಆಗಬೇಕು ಅಂತ. ಇದು ಕೂಡ ಝೊಮ್ಯಾಟೋ ಕಂಪ್ನಿ ಕೂಡ ಪ್ರೊಫೆಷ್ನಲಿ ಮ್ಯಾನೇಜ್ಮೆಂಟ್ ಆಗುತ್ತೆ. ಮತ್ತು ಇವರೇ ಡಿಸೈಡ್ ಮಾಡ್ತಾರೆ FII DIIಸ್ ಯಾರು ಏನು ಮಾಡಬೇಕು, ಯಾರಿಗೆ ಯಾವ ಪೊಸಿಷನ್ ಕೊಡಬೇಕು ಅಂತ. ಇಂಥ ಕಂಪ್ನಿಗೆ ಡಿಸಿಷನ್ ಎಷ್ಟು ರೈಟ್ ಆಗಿರುತ್ತೆ. ಇಂಥ ಕಂಪ್ನಿಗಳಲ್ಲಿ ಪ್ರಮೋಟರ್ ಬೇಕಾಗಿಲ್ಲ. ಪ್ರಮೋಟರು ಯಾವುದೇ ರೀತಿ ಡಿಸಿಷನ್ ತೊಗೊಳ್ಳೋಂಗಿಲ್ಲ. ಎಲ್ಲನೂ ಕೂಡ FII DIIs ತೊಗೋತಾರೆ. ಯಾಕಂದರೆ ಇವ್ರ ಹತ್ರನೇ ಹೈಯೆಸ್ಟ್ ಸ್ಟೇಕ್ ಹೋಲ್ಡಿಂಗ್ ಇದೆ. ಇವ್ರ ಹತ್ರ 68% ಇರೋದ್ರಿಂದ ಇವರೇ ಡಿಸೈಡ್ ಮಾಡ್ತಾರೆ ಯಾರು CEO ಆಗಬೇಕು, ಯಾರು CFO ಆಗಬೇಕು ಅಂತ. ಇಂಥ ಕಂಪ್ನಿಗಳನ್ನ ನಾವು ಏನಂತ ಕರಿತೀವಿ, ಪ್ರೊಫೆಷ್ನಲಿ ಮ್ಯಾನೇಜ್ಮೆಂಟ್ ಕಂಪ್ನಿಗಳು. ನಿಮಗೆ ವಿಡಿಯೋ ಎಷ್ಟ ಆಗಿದೆ ಅನ್ಕೋತೀನಿ. ನಾವು ಈ ವಿಡಿಯೋದಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿ ನಾನು ನೆಕ್ಸ್ಟ್ ಕಾರ್ಪೊರೇಟ್ ವರ್ಲ್ಡ್ ಅಂದರೆ ಏನು, ಆ ಕಾರ್ಪೊರೇಟ್ ವರ್ಲ್ಡ್ ಯಾವ ರೀತಿ ವರ್ಕ್ ಆಗುತ್ತೆ, CEO, CFO, CMD ಇವರೆಲ್ಲ ಏನು ಮಾಡ್ತಾರೆ, ಇವ್ರ ಜಾಬ್ ಡಿಸ್ಕ್ರಿಪ್ಷನ್ ಏನು ಅಂತ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ. ಒಂದು ರೀತಿ ಕಾರ್ಪೊರೇಟ್ ವರ್ಲ್ಡ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದು ವಿಡಿಯೋ ಮಾಡ್ತೀನಿ. ಅದೇ ರೀತಿ ನಿಮ್ಮ ವಿಡಿಯೋ ಅರ್ಥ ಆಗ್ತಿದೆ ಅಂದರೆ ಅರ್ಥ ಆಗ್ತಿದೆ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ. ನಾವು ಎಕ್ಸ್ಪ್ಲನೇಷನ್ನ ಇನ್ನೂ ಇಂಪ್ರೂವ್ ಮಾಡ್ಕೋತೀವಿ, ಎಕ್ಸ್ಪ್ಲನೇಷನ್ ಸ್ಟೈಲ್ನ ಚೇಂಜ್ ಮಾಡ್ತೀವಿ. ಅರ್ಥ ಆಗ್ತಿದೆ ಅಂದರೆ ಅರ್ಥ ಆಗ್ತಿದೆ ಅಂತಲೇ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಈ ಥರ ವೀಡಿಯೋಗಳನ್ನ ಯೂಟ್ಯೂಬ್ ಪುಷ್ ಮಾಡುತ್ತೆ, ಒಂದು ರೆಕಮೆಂಡ್ ಮಾಡುತ್ತೆ ಬೇರೆಯವ್ರಿಗೋಸ್ಕರ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಎಜುಕೇಷನ್ ತುಂಬ ಜನಕ್ಕಿಲ್ಲ, ತುಂಬ ಜನಕ್ಕೆ ಫೈನಾನ್ಷಿಯಲ್ ಎಜುಕೇಷನ್ ತಲುಪಬೇಕು. ಅದರಲ್ಲೂ ಕನ್ನಡದಲ್ಲಿ ಇಂಥ ಕಂಟೆಂಟ್ಗಳು ತುಂಬ ಕಡಿಮೆ ಇದೆ. ಅದಕ್ಕೋಸ್ಕರ ನೀವು ಲೈಕ್ ಮಾಡಿದ್ರೆ ಯೂಟ್ಯೂಬ್ ಬೇರೆಯವರಿಗೆಲ್ಲ ರೆಕಮೆಂಡ್ ಮಾಡುತ್ತೆ. ಅದೇ ರೀತಿ ನಿಮ್ಗೆ ಏನಾದರೂ ಈ ವಿಡಿಯೋದಿಂದ ಏನಾದರೂ ಕಲ್ತಿದ್ದೀನಿ ಅನಿಸಿದ್ರೆ, ಈ ಚಾನಲ್ ನೋಡಿದ್ದಕ್ಕೂ ಒಂದು ವ್ಯಾಲ್ಯೂ ಆ್ಯಡ್ ಆಯಿತು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.